ಬಡವರ ಒಂದು ದೀನದಲಿತರ ಆಶಾಕಿರಣರಾದಂತಹ ಎಂ ಅರವಿಂದ್ ಅವರ ಒಂದು ಹುಟ್ಟು ಹಬ್ಬದ ನಿಮಿತ್ತ ಸಾಕಷ್ಟು ಬಡ ಒಂದು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಎಂ ಅರವಿಂದ್ ಅವರ ಹುಟ್ಟು ಹಬ್ಬಕ್ಕೆ ಯುವಕರು ಆಗಿರ್ಬೋದು, ಸಾಕಷ್ಟು ಹಿತಚಿಂತಕರಾಗಿರ್ಬೋದು, ಸಾಕಷ್ಟು ಅವರ ಅಭಿಮಾನಿ ಬಳಗವೇ ಕೂಡ ಹರಿದು ಬಂದಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಅವರ ಈ ಒಂದು ಜನ್ಮದಿನದ ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಅವರ ಅಭಿಮಾನಿ ಬಳಗ ಅಪಾರವಾದಂತಹ ಒಂದು ಸಂಖ್ಯೆಯಲ್ಲಿ ಒಂದು ಧಾರವಾಡದ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಏನು ಒಂದು ಹಾಲ್ನಲ್ಲಿ ಸಾಕಷ್ಟು ಜನ ಸೇರಿ ಒಂದು ವಿಜೃಂಭಣೆಯಿಂದ ಒಂದು ಬರ್ತ್ಡೇಯನ್ನು ಆಚರಿಸ್ತಕ್ಕಂಥದ್ದು ಒಂದು ನಾವಿಲ್ಲಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ನೇರವಾಗಿ ನುಡಿದಂತೆ ನಡೆಯುವ ಅನ್ನುವಂತಹ ಬಿರುದನ್ನು ಪಡೆದಿರತಕ್ಕಂಥ ಉತ್ತಮ ಜನನಾಯಕರಲ್ಲಿ ಜನನಾಯಕ ಅನಿಸಿಕೊಂಡಂತಹ ಎಂ ಅರವಿಂದ್ ಅವರ ಬಗ್ಗೆ ನಾವಿವತ್ತು ನಿಮಗೆ ತಿಳಿಸ್ತಾ ಇದ್ದೇವೆ. ಅವರ ಜನ್ಮದಿನದಂದು ಸಾಕಷ್ಟು ಯುವಕರು ಕೂಡ ಒಂದು ಸಾಕಷ್ಟು ಅಧಿಕಾರಿಗಳು ಕೂಡ ಬಂದು ಅವರಿಗೆ ಒಂದು ಶುಭಾಶಯಗಳನ್ನು ತಿಳಿಸಿದ್ದು ಕೂಡ ಭಾಳಷ್ಟು ವಿಶೇಷವಾಗಿದೆ. ಅದೇ ರೀತಿ ಒಂದು ಯುವಕರ ದಂಡೆ ಮತ್ತು ಮಹಿಳಾ ದಂಡು ಕೂಡ ಬಂದು ಇವತ್ತು ಲಕ್ಷಾಂತರ ಅಭಿಮಾನಿಗಳ ಒಂದು ಪ್ರೀತಿಯ ಒಂದು ಅಣ್ಣನಾಗಿ, ಒಂದು ಸಾಹುಕಾರನಾಗಿ, ಒಂದು ಅವರ ಕಣ್ಣೀರನ್ನು ಒರೆಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿರ್ತಕ್ಕಂಥ ಒಬ್ಬ ನಿಷ್ಠಾವಂತ ಜನನಾಯಕರಾಗಿರ್ತಕ್ಕಂಥ ಎಂ ಅರವಿಂದ್ ಅವರ ಹುಟ್ಟು ಹಬ್ಬವನ್ನು ಧಾರವಾಡದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅವರ ಅಭಿಮಾನಿಗಳಿಗೆ ಒಂದು ಹರ್ಷೋದ್ಧಾರ, ಅವರ ಒಂದು ಪ್ರೀತಿ ಪಾತ್ರರಾಗಿ ಅವರಿಗೆ ಒಂದು ಈ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿರ್ತಕ್ಕಂಥದ್ದು ಕೂಡ ವಿಶೇಷವಾಗಿತ್ತು ಅನ್ನೋದನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕಿ ಲಕ್ಷ್ಮೀ ಪತ್ತಾರ್. ವಿಶೇಷ ಏನಪ್ಪ ಅಂತಂದರೆ, ಇದೇ ಬರುವ 7/2/2026 ಬಡವರ ಬಂಧು ದೀನದಲಿತರ ಆಶಾಕಿರಣ ಸಮಾಜ ಸೇವಕರಾದ ಶ್ರೀ ಎಂ ಅರವಿಂದ್ರವರ ಹುಟ್ಟುಹಬ್ಬದ ಪ್ರಯುಕ್ತ RK ಇವೆಂಟ್ಸ್ ವತಿಯಿಂದ ನಾವು ಬರ್ತಾ ಇದ್ದೀವಿ. ಹಾಗೂ ನೀವು ಕೂಡ ಎಲ್ಲರೂ ಆಗಮಿಸಿ ಅವರಿಗೆ ಶುಭ ಕೋರಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ.